ಸೊ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋಗೂ ಕೂಡ ಶೇರ್ ಮಾಡಿ. ಸೊ ನಾನು ಈ ವಿಡಿಯೋನ ಲೈಕ್ ಈ ಇನ್ಫಾರ್ಮೇಷನ್ ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಈ ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ನಾನು ಇದೇ ಥರ ಜಾಬ್ ಸರ್ಚ್ ಮಾಡಿ ಲೈಕ್ ಯಾವುದು ಫ್ರೆಷರ್ಸ್ಗೆ ಫಿಟ್ ಇದೆ ಆ ಥರ ಜಾಬ್ ಅಪ್ಡೇಟ್ ಕೊಡ್ತೀನಿ. ಬಿಫೋರ್ ಅಪ್ಲೈಯಿಂಗ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ನಿಮಗೆ ದುಡ್ಡು ಕೇಳಿದರೆ ಖಂಡಿತ ಯಾರಿಗೂ ₹1 ಕೂಡ ಕೊಡಬೇಡಿ. ಜೆನ್ಯೂನ್ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೂಡ ಯಾರಿಂದನೂ ಕೇಳೋದಿಲ್ಲ. ಸೊ ಬಿ ಅವೇರ್ ಆಫ್ ಅಷ್ಟೇ ಹೇಳೋದು. ಸೊ ಈಗ ವಿಡಿಯೋದ ಮುಂದೆ ಹೋಗಿ ಅದು ಯಾವ ಜಾಬು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಈ ಕಂಪ್ನಿ ಬಂದ್ಬಿಟ್ಟು ಮೈ ಕರ್ಮ ಅಂತ ಹೇಳ್ಬಿಟ್ಟು ನೋಡಿ ಇದೇನೆ. ಫಸ್ಟ್ ಹಂಗೆ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಫಸ್ಟ್ ಇದೇ ಬರುತ್ತೆ ಲೈನು, ಅದರಲ್ಲಿ ಕೆರಿಯರ್ಸ್ಗೆ ಹೋಗಬೇಕು. ಸೊ ಕೆರಿಯರ್ಸ್ಗೆ ಹೋದರೆ ಇಲ್ಲಿ ನಮಗೆ ಅವ್ರದ್ದು ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ನೋಡ್ಬೋದು ಲೈಕ್ ವಿ ಆರ್ ಲುಕಿಂಗ್ ಫಾರ್ ಡೈನಮಿಕ್ ಥ್ರೋಟ್ ಲೀಡರ್ ಹೂ ಆರ್ ನಾಟ್ ಅಫ್ರೇಡ್ ಆಫ್ ಬ್ರೇಕ್ ದ ರೂಲ್ಸ್. ಇಟ್ ಸೌಂಡ್ ಲೈಕ್ ಯು ಚೆಕ್ಔಟ್ ದ ಓಪನ್ ರೂಲ್ಸ್ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಓಪನ್ ಪೊಸಿಷನ್ಸ್ ಎಲ್ಲ ಕಾಣುತ್ತೆ. ಸೊ ಅದಕ್ಕೂ ಮುಂಚೆ ಈ ಕಂಪ್ನಿಗೆ ಯಾಕೆ ಜಾಯ್ನ್ ಆಗಬೇಕು ಅನ್ನೋದು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಬೆನಿಫಿಟ್ಸ್ ನೋಡ್ಕೊಂಬಿಡೋಣ. ವಿ ಕೇರ್ ಅಬೌಟ್ ಯುವರ್ ಹ್ಯಾಪಿನೆಸ್ ಬೋತ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆಫ್ ದ ಆಫೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೈಬ್ರಿಡ್ ಎನ್ವಿರಾನ್ಮೆಂಟ್ ಲೈಕ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಮೇಕ್ ದ ಬೆಸ್ಟ್ ಆಫ್ ಬೋತ್ ವರ್ಡ್ಸ್, ಎಂಜಾಯ್ ಡಾಗ್ ಫ್ರೆಂಡ್ಲಿ ಆಫೀಸ್ ಆ್ಯಂಡ್ ಸ್ನ್ಯಾಕ್ಸ್. ಬೋತ್ ಹೈಬ್ರಿಡ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಯಾವುದಾದ್ರೂ ಎಂಜಾಯ್ ಮಾಡ್ಕೋಬೋದು ನೀವು. ಇಲ್ಲಿ ಟೈಮ್ ಆಫ್ ಜನರಸ್ ವೆಕೇಶನ್ ಆ್ಯಂಡ್ ರಿಲಿಜಿಯಲ್ ಹಾಲಿಡೇ ಟು ರೀಚಾರ್ಜ್ ಆ್ಯಂಡ್ ಬ್ಯಾಲೆನ್ಸ್ ಲೈಫ್ ಔಟ್ಸೈಡ್ ಆಫ್ ದ ವರ್ಕ್ ಅಂತಂದರೆ ವೆಕೇಶನ್ ಕೂಡ ಕೊಡ್ತಾರೆ ಮತ್ತು ಏನಾದರೂ ಹಾಲಿಡೇಸ್ ಕೂಡ ಎಲ್ಲ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ. ಸೊ ಕಂಪ್ರೆನ್ಸಿವ್ ಹೆಲ್ತ್ ಕವರೇಜ್ ಅಲಾಂಗ್ ವಿತ್ ವೆಲ್ನೆಸ್ ಆ್ಯಂಡ್ ಟೆಲ್ವರ್ಕ್ ಸ್ಟೀಫಂಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದೊಂದು ಗುಡ್ ಆ್ಯಕ್ಚುಲಿ ಗುಡ್ ಕಂಪ್ನಿ. ಇವರು ಬಂದ್ಬಿಟ್ಟು ಸೊ VP ಆಗಿರ್ತಾರೆ. ಸೊ ನೆಕ್ಸ್ಟು ಮೇಲ್ಗಡೆ ನೋಡೋದು ಆದರೆ ನಾವು ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ತುಂಬ ಜಾಬ್ ಓಪನಿಂಗ್ ಇದೆ. ಸೊ ನಮಗೆ ಬೇಕಾಗಿರೋದು ಇಂಡಿಯಾ ಲೊಕೇಶನ್ಗಲ್ವಾ. ಸೊ ಇಲ್ಲಿ ಇಂಡಿಯಾ ಅಂತ ಟೈಪ್ ಮಾಡಬೇಕಾಗುತ್ತೆ. ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ಕೆಳಗಡೆ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡವ್ರೆ ಎಷ್ಟೊಂದು ಓಪನಿಂಗ್ ಇದೆ ನೋಡಿ. ಸೀನಿಯರ್ ಡೇಟಾ ಅಡ್ಮಿನಿಸ್ಟ್ರೇಟರು ಮತ್ತು ಸಾಫ್ಟ್ವೇರ್ ಡೆವಲಪರು, ಇದು ಯಾವ್ದಾವುದು ರೋಲ್ಗೆ ನೀವು ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಆ ರೋಲ್ಗೆಲ್ಲ ಹಾಕ್ಕೊಳ್ಳಿ. ಬಟ್ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಂದ್ಬಿಟ್ಟು ಆಪರೇಷನ್ ಅನಲಿಸ್ಟ್. ಇದು ನೋಡಿ ರಿಮೋಟ್ ಇಂಡಿಯಾ ಲೊಕೇಶನ್ಗೆ ಹೈಯರ್ ಮಾಡ್ತಾ ಇರೋದು. ಈವ್ನಿಂಗ್ ಅಥವಾ ನೈಟ್ ಶಿಫ್ಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ ಆಪರೇಷನ್ ಅನಲಿಸ್ಟ್ ಈವ್ನಿಂಗ್ ಮತ್ತು ನೈಟ್ ಶಿಫ್ಟು ಲೈಕ್ ಇಂಜಿನಿಯರಿಂಗ್ ಮತ್ತು R&D ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಇದು ರಿಮೋಟ್ ಇಂಡಿಯಾ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ನೋಡೋದಾದರೆ ಸೊ ಇದೊಂದು ಆಟೋಮೇಟಿವ್ ಇಂಡಸ್ಟ್ರಿ ಆಗಿರುತ್ತೆ ನೋಡಿ. ಲೈಕ್ ಪಾಸಿಬಲ್ ಲೈಕ್ ಸರ್ವಿಸ್ ಮತ್ತು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾದಲ್ಲಿರೋದು. ಇದೊಂದು ಗ್ಲೋಬಲ್ ಟೀಮ್ ಆಗಿರುತ್ತೆ ಮತ್ತು ಇಲ್ಲಿ SaaS ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಸ್ಕೆಡ್ಯೂಲಿಂಗ್ ಆ್ಯಂಡ್ ಪೇಮೆಂಟ್ ಟೂಲ್ ಈಸ್ ಒನ್ ಆಫ್ ದ ಸೀಮ್ಲೆಸ್ ಸೊಲ್ಯೂಷನ್ ದಟ್ ಕೀಪ್ ಡೀಲರ್ಶಿಪ್ ಆ್ಯಂಡ್ ವೆಹಿಕಲ್ ಓನರ್ಸ್ ಕನೆಕ್ಟೆಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದೊಂದು ಆಟೋಮೇಟಿವ್ ಕಂಪ್ನಿ. ಓಕೆನಾ. ಇಲ್ಲಿ ನೋಡೋದಾದರೆ ರೂಟೆಡ್ ಇನ್ ದ ಪ್ರಿನ್ಸಿಪಲ್ ಆಫ್ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ ಅಂದರೆ ಟೊಯೋಟಾ ಕಂಪ್ನಿಯವ್ರದ್ದು ಸಿಸ್ಟಮಲ್ಲಿ ಇರುತ್ತೆ. ಸೊ ವಿ ಆಪರೇಟ್ ವಿತ್ ಪ್ರಿಸಿಷನ್ ಎಫಿಷಿಯನ್ಸಿ ಆ್ಯಂಡ್ ರೆಂಟ್ಲೆಸ್ ಫೋಕಸ್ ಆನ್ ಕಂಟಿನ್ಯೂ ಇಂಪ್ರೂವ್ಮೆಂಟ್ ಅಂತಂದರೆ ಇದೊಂದು ಟೊಯೋಟೋನ ಆಟೋಮೇಷನ್ ಕಂಪ್ನಿ ಆಗಿರೋದ್ರಿಂದ ಸೊ ಇವರು ಅವ್ರ ಪಾರ್ಟ್ನರ್ ಆಗಿರುತ್ತೆ. ಈ ರೋಲು ಟೊಯೋಟೋ ಪ್ರೊಡಕ್ಷನ್ ಸಿಸ್ಟಮ್ಗೆ ಇರುತ್ತೆ. ಸೊ ಇಲ್ಲಿ ನೋಡೋದಾದರೆ ಲೈಕ್ ವಿ ಆರ್ ಲುಕಿಂಗ್ ಫಾರ್ ದ ಇನೋವೇಟರ್ ಪ್ರಾಬ್ಲಮ್ ಸಾಲ್ವರ್ ಆ್ಯಂಡ್ ಟೆಕ್ ಎಂಥೂಸಿಯಾಸ್ಟಿಕ್ ಪ್ಯಾಷನೇಟ್ ಅಬೌಟ್ ಬಿಲ್ಡಿಂಗ್ ದ ಸೊಲ್ಯೂಷನ್ ದಟ್ ಪೀಪಲ್ ಲವ್ಸ್ ಟು ಯೂಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಫ್ ಯು ಆರ್ ರೆಡಿ ಟು ಮೇಕ್ ಎನ್ ಇಂಪ್ಯಾಕ್ಟ್ ಇನ್ ಆನ್ ಇಂಡಸ್ಟ್ರಿ ರಿಫರ್ ರೇಂಜ್ ಜಾಯ್ನ್ ಅಸ್ ಅಟ್ ಮೈ ಕರ್ಮ ಆ್ಯಂಡ್ ಹೆಲ್ಪ್ ಶೇಪ್ ದ ಫ್ಯೂಚರ್ ಆಫ್ ಆಟೋಮೇಟಿವ್ ಸರ್ವಿಸ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೋಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಇಲ್ಲಿ ಏನೇನು ರೋಲು ನಾವು ಏನು ಮಾಡಬೇಕು ಅನ್ನೋದಾದರೆ ವಿ ಆರ್ ಸೀಕಿಂಗ್ ಎನ್ ಆಪರೇಷನ್ ಅನಲಿಸ್ಟ್ ಹೂ ವಿಲ್ ಎಂಬಾಡಿ ಕಸ್ಟಮರ್ ಫಸ್ಟ್ ಮೈಂಡ್ ಸೆಟ್ ಇರಬೇಕು ಮತ್ತು ಎನ್ಶೂರಿಂಗ್ ಐ ಸರ್ವಿಸ್ ಅಪ್ ಟೈಮ್ ಅಕ್ರಾಸ್ ದ ಕ್ಲೌಡ್ ಸರ್ವರ್ ನೆಟ್ವರ್ಕ್ ಸ್ಟೋರೇಜ್ ಮತ್ತು ಡೇಟಾಬೇಸ್ ಎನ್ವಿರಾನ್ಮೆಂಟ್ ಎಲ್ಲ ಇರುತ್ತೆ. ಮತ್ತು ಗ್ರೌಂಡೆಡ್ ಇನ್ ದ ವರ್ಕಿಂಗ್ ಬ್ಯಾಕ್ವರ್ಡ್ಸ್ ಫಿಲಾಸಫಿ ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ವಿ ಡಿಸೈನ್ ಆಪ್ಟಿಮೈಸ್ ಮಾನಿಟರಿಂಗ್ ಟೂಲ್ ಮತ್ತು ಕಸ್ಟಮರ್ ನೀಡ್ಸ್ ಏನಾರು ಇದ್ದರೆ ನಾವು ಇದು ಮಾಡಬೇಕು ಅಂದರೆ ಹೆಲ್ಪ್ ಮಾಡಬೇಕಾಗಿರುತ್ತೆ. ದಿಸ್ ಟೋಲ್ ರಿಕ್ವೈರ್ಡ್ ಕ್ರಾಸ್ ಫಂಕ್ಷನಲ್ ಕೊಲಾಬ್ರೇಷನ್ ಅಕ್ರಾಸ್ ದ ಗ್ಲೋಬಲ್ ಟೀಮ್ ವಿತ್ ಅ ಥಿಂಕ್ ಬಿಗ್ ಸ್ಟಾರ್ಟ್ ಸ್ಮಾಲ್ ಸ್ಕೇಲ್ ಫಾಸ್ಟ್. ಸೊ ಮೈಂಡ್ ಸೆಟ್ಟಲ್ಲಿರುತ್ತೆ. ಸೊ ಇವಾಗ ಕೆಳಗಡೆ ನೋಡ್ಕೊಂಡು ಹೋದರೆ ಕ್ವಶನ್ ನೋಡೋದು. ಡ್ಯೂ
ಹೌ ಡು ಯು ಮ್ಯಾನೇಜ್ ಸಿವಿಯರಿಟಿ ಲೆವೆಲ್ ಇನ್ಸಿಡೆಂಟ್ ಅಂತ ಕೇಳಿದ್ದಾರೆ. ಸೊ ನಾವು ಅದಕ್ಕೆ ಆನ್ಸರ್ ಕೂಡ ಇದೆ ನೋಡಿ. ಆಸ್ ಅನ್ ಆಪರೇಷನ್ ಅನಲಿಸ್ಟ್ ಮ್ಯಾನೇಜಿಂಗ್ ದ ಸಿವಿಯರಿಟಿ ಲೆವೆಲ್ ಒನ್ ಇನ್ಸಿಡೆಂಟ್ ಈ ರಿಕ್ವೈರ್ ಇಮ್ಮಿಡಿಯೇಟ್ ಅಟೆನ್ಷನ್ ಅಂಡ್ ಶಿಫ್ಟ್ ಆ್ಯಕ್ಷನ್. ಸೊ ಸಿವಿಯರ್ ಒನ್ ಅಂದರೆ ವಿತಿನ್ 15 ಮಿನಿಟ್ಸಲ್ಲಿ ಅಡ್ರೆಸ್ ಮಾಡಬೇಕಾಗಿರುತ್ತೆ ಅದನ್ನ, ಅಷ್ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ. ಸೊ ಹಂಗೆ ಹೇಳಿದ್ದಾರೆ ನೋಡಿ. ದ ಫಸ್ಟ್ ಸ್ಟೆಪ್ ಟು ಐಡೆಂಟಿಫೈಯಿಂಗ್ ದ ರೂಟ್ ಕಾಸ್ ಆ್ಯಂಡ್ ಇಶ್ಯೂ, ದೆನ್ ಎಸ್ಕ್ಯುಲೇಟ್ ಟು ರಿಲೆವೆಂಟ್ ಟೀಮ್ಸ್ ಅಂತ. ಸೊ ರಿಲೆವೆಂಟ್ ಟೀಮ್ಗೂ ಕೂಡ ಎಸ್ಕ್ಯುಲೇಟ್ ಮಾಡಬೇಕಾಗಿರುತ್ತೆ. ಇನ್ನು ಏನು ರೆಸ್ಪಾನ್ಸಿಬಲ್ ನಮ್ದೇನು ರೋಲ್ ಅಂತ ನೋಡೋದಾದ್ರೆ ಕೆಳಗಡೆ, ದ ಆಪರೇಷನ್ ಅನಲಿಸ್ಟ್ ವಿಲ್ ರೆಸ್ಪಾನ್ಸಿಬಲ್ ಫಾರ್ ದ ಫಾಲೋಯಿಂಗ್ ಅಂತ ಕೂಡ ಹೇಳಿದ್ದಾರೆ. ಮಾನಿಟರಿಂಗ್ ಆಫ್ L1 ರಿಸೋರ್ಸ್ ಫಾರ್ ಆಲ್ ಡೊಮೈನ್ ಟು ಕವರ್ ದ IT ಎನ್ವಿರಾನ್ಮೆಂಟ್ ಲೈಕ್ ಕ್ಲೌಡ್ ಸರ್ವರ್, ಯಾರ್ಯಾರು ಈ ಟೀಮಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನಮಗೆ ಗೊತ್ತಿರಬೇಕು. ಆ್ಯಂಡ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ ಎನ್ಶೂರ್ ಸರ್ವಿಸ್ ಅಪ್ ಟೈಮ್ ಅಂತ ಕೂಡ ಹೇಳಿದ್ದಾರೆ. ಇದು ನೈಟ್ ಶಿಫ್ಟ್ ಮತ್ತು ಈವ್ನಿಂಗ್ ಶಿಫ್ಟಲ್ಲಿ ಇರುತ್ತೆ. ಮತ್ತು ಕ್ರಿಯೇಟ್ ಸೆಟಪ್ ಮಾನಿಟರಿಂಗ್ ಅಲರ್ಟ್ ಮತ್ತು ಡ್ಯಾಶ್ ಬೋರ್ಡ್ ಎಲ್ಲ ಕ್ರಿಯೇಟ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಡಿಸೈನ್ ಆ್ಯಂಡ್ ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಮಾನಿಟರಿಂಗ್ ರಿಪೋರ್ಟ್ ಟೂಲ್ಸ್ ಆ್ಯಂಡ್ ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಟೂಲ್ಸ್ ಎಲ್ಲ ಮಾಡಬೇಕು. ಮತ್ತು ಇಲ್ಲಿ ನೋಡೋದಾದರೆ ಲೈಕ್ ಪ್ರಿಯರ್ಡ್ ಆ್ಯಂಡ್ ಮೇಂಟೈನ್ ಡಾಕ್ಯುಮೆಂಟೇಷನ್ ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಪ್ರೊವೈಡ್ ಫಾಲೋ ಅಪ್ ಸ್ಟೇಟಸ್ ಅಂತಂದರೆ ಏನಾರು ಫಾಲೋ ಅಪ್ ಇದ್ದರೆ ನಾವು ಇದು ಕೇಳಬೇಕಾಗುತ್ತೆ. ಮತ್ತು ಹ್ಯಾಂಡಲ್ ಔಟೇಜ್, ಮತ್ತು ಏನಾರು ಔಟೇಜ್ ಇದ್ದರೆ ಮತ್ತು ಎಸ್ಕ್ಯುಲೇಷನ್ ಇದ್ದರೆ ಆ ಟೀಮ್ ಅವ್ರಿಗೆ ಎಸ್ಕ್ಯುಲೇಟ್ ಮಾಡಬೇಕಾಗಿರುತ್ತೆ. ಇನ್ನು ಸ್ಕಿಲ್ಸ್ ಮತ್ತು ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಏರಿಯಾ. ಸೊ ಕಂಪ್ಯೂಟರ್ ಸೈನ್ಸ್ ಆಗಿದ್ರು ಪರವಾಗಿಲ್ಲ, ರಿಲೇಟೆಡ್ ಏರಿಯಾ ಎನಿ ಗ್ರ್ಯಾಜುಯೇಟ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಶುಡ್ ಏಬಲ್ ಟು ಕಮ್ಯುನಿಕೇಟ್ ವಿತ್ US ಮತ್ತು ಕನ್ನಡ ಟೀಮ್ ಅವ್ರ ಜೊತೆ ಮಾತಾಡೋಕ್ಕೆ ಇಂಗ್ಲೀಷ್ ಬರಲೇಬೇಕಾಗಿರುತ್ತಿದೆ. ಇಲ್ಲಿ ನೋಡೋದಾದರೆ 0 to 3 year ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್ ವಿತ್ ಅ ಫೆಮಿಲಾರಿಟಿ ವಿತ್ ಅ ಕರೆಂಟ್ ಟೂಲ್ ಯೂಸ್ಡ್ ಫಾರ್ ಮಾನಿಟರಿಂಗ್ ಅಂತ ಕೂಡ ಹೇಳಿದ್ದಾರೆ. ಸೊ ಗುಡ್ ನಾಲೆಜ್ ಆಫ್ ಲೈಕ್ AWS ಮತ್ತು GPE ಬಗ್ಗೆ ನಾಲೆಜ್ ಇದೆ ಬೆನಿಫಿಟೆಡು. ಮತ್ತು ಲಿನಿಕ್ಸ್ ಯಾರು ಗೊತ್ತಿದ್ದರೆ ಬೇಕಾದರೆ ಹಾಕೋಬೋದು, ಅಂದರೆ ಲಿನಿಕ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ. ಮತ್ತು ಇನ್ನು ನೈಸ್ ಟು ಹ್ಯಾವ್ ನೋಡೋದಾದರೆ ಲೈಕ್ ಎಕ್ಸ್ಪೀರಿಯನ್ಸ್ ವಿತ್ ಮಾನಿಟರಿಂಗ್ ಸಿಸ್ಟಮ್ ಲೈಕ್ ಪ್ರೊಮೋಟೋನಸ್ ಮತ್ತು ಗ್ರಾಫನ್ಸ್. ಇದೇನು ಮ್ಯಾಂಡೇಟರಿ ಇಲ್ಲ, ಬಟ್ ಗುಡ್ ಟು ಹ್ಯಾವ್ ಅಂತ ಹೇಳಿದ್ದಾರೆ. ವಿ ವ್ಯಾಲ್ಯೂ ಡೆಲಿವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್, ಸೊ ವಿ ಎಂಕರೇಜ್ ಟು ಅಪ್ಲೈ ಇಫ್ ಯು ಮೀಟ್ ಸಮ್ ಬಟ್ ನಾಟ್ ಆಲ್ ದ ಲಿಸ್ಟೆಡ್ ಕ್ವಾಲಿಫಿಕೇಷನ್. ಸೊ ಎನಿ ಒಂದು ಕ್ವಾಲಿಫಿಕೇಷನ್ ಮೀಟ್ ಆದರೂ ಅಪ್ಲೈ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇನ್ನು ಟೋಟಲ್ ರಿವಾರ್ಡ್ಸ್ ಅಟ್ ಮೈ ಕರ್ಮ ನೋಡೋದಾದರೆ ಸೊ ಏನೇನು ಅಂತ ಅಂದರೆ ಪ್ಯಾಕೇಜ್ ಲೈಕ್ ವಿ ಆಫರ್ ಎ ಕಂಪ್ರೆಸಿವ್ ಟೋಟಲ್ ರಿವಾರ್ಡ್ ಪ್ಯಾಕೇಜ್ ದಟ್ ಎಕ್ಸ್ಟೆಂಡ್ ಬಿಯಾಂಡ್ ದ ಬೇಸ್ ಸ್ಯಾಲ್ರಿ ಅಂತಂದರೆ ಬೇಸ್ ಸ್ಯಾಲ್ರಿಗಿಂತ ಜಾಸ್ತಿ ಅಂದರೆ ಇನ್ಸೆಂಟಿವ್ ಬೆನಿಫಿಟ್ಸ್ ಎಲ್ಲ ಕೊಡ್ತೀವಿ ಅಂತ, ಅಂದರೆ ಲೈಕ್ ಬೋನಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರ್ ಕಮಿಟ್ಮೆಂಟ್ ಟು ಕಾಂಪಿಟೇಟಿವ್ ಕಾಂಪನ್ಸೇಷನ್ ಇನ್ಕ್ಲೂಡ್ ಬೋನಸ್ ಆ್ಯಂಡ್ ಬೆನಿಫಿಟ್ಸ್ ದಟ್ ಸಪೋರ್ಟ್ ಬೋತ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ವರ್ಕ್ ಎನ್ವಿರಾನ್ಮೆಂಟ್ ಲೈಕ್ ಇಲ್ಲಿ ಇವ್ರದ್ದು ಫ್ರೀಡಮ್ ವರ್ಕ್ ಇರುತ್ತೆ, ಮತ್ತು ಹೆಲ್ತ್ ಮತ್ತು ವೆಲ್ನೆಸ್ ಇರುತ್ತೆ, ಮತ್ತು ಟೈಮ್ ಆಫ್ ಕೂಡ ಇರುತ್ತೆ, ಮತ್ತು ಇನ್ನು ಆಫೀಸ್ ಪರ್ಕ್ ಕೂಡ ಇರುತ್ತೆ ಲೈಕ್ ವರ್ಕ್ ಲೈಫ್. ಇನ್ನು ಆಫೀಸ್ ಅಜ್ಜಲ್ ನೋಡೋದಾದರೆ ಪರ್ಕ್ ಲೈಕ್ ಪಿಂಗ್ ಪಾಂಗ್ ಆ್ಯಂಡ್ ಪೂಸ್ಬಾಲ್ ಆ್ಯಂಡ್ ಅನ್ವಿಂಡ್ ಅಂತಂದರೆ ತುಂಬ ಬೆನಿಫಿಟ್ಸ್ ಕೂಡ ಇರುತ್ತೆ. ಸೊ ಈಗ ಇಲ್ಲಿ ಅಪ್ಲೈ ನಾವು ಅಂತ ಕೊಡಬೇಕಾಗುತ್ತೆ. ಅಪ್ಲೈ ಮಾಡೋಕ್ಕೆ ಜಾಬ್ಗೆ ಇಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು ಮತ್ತು ನಮ್ಮದು ಫೋನ್ ನಂಬರ್ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕವರ್ ಲೆಟರ್ ಮ್ಯಾಂಡೇಟರಿ ಇಲ್ಲ. ಸೊ ನೀವು ಈ ಕಂಪ್ನಿ ಅಂತಂದರೆ ಈ ಕಂಟ್ರಿಲಿ ಎಲಿಜಿಬಲ್ ಇದ್ದೀರಾ ವರ್ಕ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಫ್ಯೂಚರಲ್ಲಿ ಏನಾದರೂ ಸ್ಪಾನ್ಸರ್ಶಿಪ್ ಬೇಕಂತ ಕೇಳ್ತಿದ್ದಾರೆ, ನೋ ಅಂತ ಹಾಕೊಳ್ಳಿ. ಕಾಂಪನ್ಸೇಷನ್ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ, ಎಷ್ಟು ನಿಮಗೆ ಅಂತ ಅನ್ಸುತ್ತೆ ಅಷ್ಟು ಹಾಕೊಳ್ಳಿ. ಮತ್ತು ಇಲ್ಲಿ ಯಾವ ಲೊಕೇಶನ್ನಲ್ಲಿ ಅಂತಂದರೆ ಇಷ್ಟು ಲೊಕೇಶನಲ್ಲಿದೆ, ಸೊ ಓಕೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ನೆಕ್ಸ್ಟು ಅರ್ಲಿಯಸ್ಟ್ ಸ್ಟಾರ್ಟ್ ಡೇಟ್ ಯಾವುದು ಅಂತ ಹಾಕ್ಕೋಬೇಕು. ನೆಕ್ಸ್ಟು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಏನು ಅಂತ ಕೇಳ್ತಿದ್ದಾರೆ, ಐ ಆಮ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ರೀಡ್ ಆ್ಯಂಡ್ ರೈಟ್ ಅಂತ ಹಾಕ್ಕೊಳ್ಳಿ ಗೊತ್ತಿದ್ದರೆ. ಸೊ ನೆಕ್ಸ್ಟು ಇಲ್ಲಿ ಓಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಲೈ ಕೊಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಫಾರ್ ಆಪರೇಷನ್ ಅನಲಿಸ್ಟ್ ರೋಲ್ ಈವ್ನಿಂಗ್ ಶಿಫ್ಟ್ ಅಂತ ಇರುತ್ತೆ. ಸೊ ಮೇಲ್ ಕೂಡ ಬಂದಿರುತ್ತೆ. ನಿಮ್ದು ಏನಾದ್ರು ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಮ್ಯುನಿಕೇಷನ್ ಕೂಡ ಬರುತ್ತೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ನೈಸ್ ಡೇ, ಬಾಯ್, ಥ್ಯಾಂಕ್ ಯು.